ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜೀವ, ಏಯ್ ಬಾ ಬಾ ಬಾ. ನಿನ್ನ ಹತ್ರ ಉಪಚಾರ ಮಾಡಿಸ್ಕೊಳ್ಳೋಕೆ ಬಂದಿಲ್ಲ ಅಕ್ಕ, ನಿನ್ನ ಹತ್ರ ಮಾತಾಡ್ಬೇಕಿತ್ತು ನಾನು. ಜೀವ, ಯಾಕೆ ಇಷ್ಟೊಂದು ರೂಟಾಗಿ ಮಾತಾಡ್ತಿದ್ಯಾ? ಏನಾಯ್ತು? ಜ್ಞಾನೋದಯ ಆಗಿದೆ. ನನಗೆ ಗೊತ್ತಾಗೋಗಿದೆ ಎಲ್ರು ಏನು ಅಂತ. ಏನ್ ಅನ್ಕೊಂಡಿದ್ದಾರೆ ನೀವು ನನ್ನ? ನಿನ್ ಗಂಡ ಇದಾರಲ್ಲ, ಅವ್ರಿಗೆ ಬುದ್ಧಿ ಇಲ್ವಾ? ಜೀವ, ಅವ್ರಿಗೇನ್ ಮಾಡಕ್ ಕೆಲಸ ಇಲ್ವಾ? ಆಟ ಆಡೋದಕ್ಕೆ ನನ್ನ ಲೈಫೇ ಬೇಕಿತ್ತಂತ. ನನ್ನ ಲೈಫಲ್ಲಿ ಯಾಕೆ ಬರ್ಬೇಕು ಅಂತೀನಿ. ನನ್ನ ಲೈಫು ನನ್ನ ಇಷ್ಟ, ನಾನು ಹೇಗಾದ್ರೂ ಇರ್ತೀನಿ. ಅವ್ರೇನ್ ನನ್ನ ಅಪ್ಪನ ಅಮ್ಮನ ಇಲ್ಲ ಗಾಡಿಯನ್ನ? ನನ್ನ ಲೈಫಿನ ಉಸ್ತುವಾರಿನ ಅವ್ರಿಗೆ ಬರ್ಕೊಟ್ಟಿದ್ದೀನ? ನಾನೇನಾದ್ರು ಇನ್ವಿಟೇಷನ್ ಕೊಟ್ಟು ಕರ್ತಿದ್ನ ನನ್ನ ಸಮಸ್ಯೆನೆಲ್ಲ ಸಾಲ್ವ್ ಮಾಡಿ ಅಂತ? ಜೀವ, ಏನಾಗಿದೆ ನಿನ್ಗೆ? ಯಾಕೆ ತಲೆ ಕೆಟ್ಟೊಂದರ ಮಾತಾಡ್ತಿದ್ಯಾ? ಜೀವ, ನೀನ್ ಯಾರ ಬಗ್ಗೆ ಮಾತಾಡ್ತಿದ್ಯಾ ಅನ್ನೋ ಅರಿವಿದ್ಯಾ ನಿನ್ಗೆ? ಗೊತ್ತು, ನನಗೂ ಅವ್ರ ಬಗ್ಗೆ ಗೌರವ ಮರ್ಯಾದೆ ಇತ್ತು. ನಾನು ತಲೆ ಎತ್ತೆ ಮಾತಾಡ್ತಿದ್ದೆ. ಆದ್ರೆ ಈಗ ಕಣ್ಣೆತ್ತು ಮಾತಾಡೋದಕ್ಕೂ ಇಷ್ಟ ಇಲ್ಲ. ನನಗೆ ಗೊತ್ತು ಅವ್ರು ಏನು ಅಂತ. ಅವ್ರಿಗೆ ಹೇಳ್ಬಿಡು, ಅವ್ರ ಪಾಡಿಗೆ ಅವ್ರಿಗೆ ಇದ್ಬಿಡೋದಕ್ಕೆ. ಅವರು ನನ್ನ ಲೈಫ್ ಮಾತ್ರ ಅಲ್ಲ, ಬಿಸ್ನೆಸ್ ಅಲ್ಲೂ ಕೈಲಾಗ್ತಿದ್ದಾರೆ, ಹಾಳು ಮಾಡ್ತಿದ್ದಾರೆ. ಜೀವ, ನನ್ಗೊಂದು ಅರ್ಥ ಆಗ್ತಿಲ್ಲ. ಅಂತದೇನ್ ಮಾಡಿದ್ರು ಗೌತಮ್ ಅವರು? ಅಪ್ಪ ಮಗ ಅಂದ್ಮೇಲೆ 1000 ಬರುತ್ತೆ, ಡಿಫ್ರೆನ್ಸಸ್ ಇರುತ್ತೆ, ಡಿಸ್ಪ್ಯೂಟ್ ಇರುತ್ತೆ, ಕಿರಿಕಾಗತ್ತೆ. ನಾನು ಅಪ್ಪ ಜಗಳ ಮಾಡ್ಕೋತೀವೋ ಇನ್ನೊಂದು ಮಾಡ್ಕೋತೀವೋ, ಅದನ್ನೆಲ್ಲ ಕಟ್ಕೊಂಡು ಇವ್ರಿಗೇನಾಗಬೇಕು? ಅಪ್ಪ ಅಮ್ಮನ ಜೊತೆ ನೀನ್ ಜಗಳ ಆಡಿದ್ಯಾ? ಯಾಕೆ? ನಿನಗೆ ಇನ್ನೂ ರಿಪೋರ್ಟ್ ಬಂದಿಲ್ವಾ? ಎಲ್ಲ ಪಿನ್ ಟು ಪಾಯಿಂಟ್ ರಿಪೋರ್ಟಿಂಗ್ ಆಗಿರ್ಬೇಕಲ್ಲ. ಹೋ, ನಾನೇ ಹೇಳ್ತೀನಿ ಕೇಳು. ಅಪ್ಪ ಅಮ್ಮ ಸುಮ್ಮನೆ ಇಲ್ಲಿಗೆ ಬಂದಿಲ್ಲ, ನನ್ನ ಜೊತೆ ಜಗಳ ಮಾಡ್ಕೊಂಡು ಬಂದಿದ್ದಾರೆ. ಅದ್ರಲ್ಲಿ ಮುಚ್ಚು ಮರೆ ಏನು? ನಾನೇ ಮನೆಯಿಂದ ಆಚೆ ಆಗ್ತೆ. ಅಪ್ಪ ಅಮ್ಮನ ಮನೆಯಿಂದ ಆಚೆ ಆಗ್ತೀಯಾ? ಹೌದು, ಮತ್ತಿನ್ನೇನು? ನಾನು ಕಟ್ಸಿದ ಮನೇಲಿ ನನಗೆ ಫ್ರೀಡಮ್ ಇಲ್ಲ. ಎಲ್ಲದಕ್ಕೂ ಪ್ರಶ್ನೆ, ಎಲ್ಲದಕ್ಕೂ ಉಪದೇಶ. ಮನೆನ ಕ್ಲಾಸ್ ರೂಮ್ ಮಾಡ್ಕೊಂಡಿದ್ದಾರೆ. ಪ್ರತಿಯೊಂದಕ್ಕೂ ಪ್ರಶ್ನೆ, ಪ್ರತಿಯೊಂದಕ್ಕೂ ಉಪದೇಶ ಕೊಡೋದು. ನಾನು ರೋಸ್ ಹೋಗಿದ್ದೆ, ಸಾಕಾಗೋಗಿತ್ತು. ತಡೆಯೋ ಅಷ್ಟಾರ್ದೆ ಮನೆಯಿಂದ ಆಚೆ ಆಗ್ದೆ. ಆದ್ರೆ ಆಗಿದ್ದೇನು? ಅದನ್ನು ತಗೊಂಡೋಗಿ ನನ್ನ ಬಿಸ್ನೆಸ್ ಪಾರ್ಟ್ನರ್ ಮೇಲೆ ಹಾಕಿದ್ದಾರೆ, ಬ್ಲೇಮ್ ಮಾಡ್ತಿದ್ದಾರೆ. ನನ್ನ ಬಿಸ್ನೆಸ್ ರಿಲೇಶನ್ಶಿಪ್ ನ ಹಾಳು ಮಾಡ್ತಿದ್ದಾರೆ. ಇದೆಲ್ಲ ಚೆನ್ನಾಗಿರಲ್ಲಕ್ಕ. ನನ್ನ ತಾಳ್ಮೆಗೂ ಒಂದು ಮಿತಿ ಇರತ್ತೆ. ಇದನ್ನೆಲ್ಲ ಇಲ್ಲೇ ನಿಲ್ಲಿಸೋದಕ್ಕೆ ಹೇಳ್ಬಿಡು. ಇದೆಲ್ಲ ಸರಿ ಇರಲ್ಲ ಅಂತ ಹೇಳು. ವಾರ್ ಮಾಡೋಗಿದ್ದೀನಿ ಅಂತ ಹೇಳು. ಜೀವ, ಕೋಪದಲ್ಲಿ ಬಾಯಿಲ್ ಬಂದ ಮಾತಾಡೋದಲ್ಲ. ಏನ್ ಮಾತಾಡ್ತೀಯ ನೋಡ್ಕೊಂಡು ಮಾತಾಡು. ಏನ್ ನೋಡ್ಕೊಂಡು ಮಾತಾಡೋದು? ನೋಡ್ರದಕ್ಕೆ ಇಲ್ಲಿ ಬಂದು ಮಾತಾಡ್ತಿರೋದು. ನಿನ್ ಗಂಡಂಗೆ ಹೇಳು, ನನ್ನ ಅಪ್ಪ ಮನೆ ಹೇಗ್ ನೋಡ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು, ನಾನು ನೋಡ್ಕೋತೀನಿ. ಅದೇ ನೆಪದಲ್ಲಿ ನನ್ನ ಬಿಸ್ನೆಸ್ ಅಲ್ಲಿ ಕಡ್ಡಿ ಅಡ್ಲಾಡ್ಸೋದಕ್ಕೆ ಬಂದ್ರೆ ಸರಿ ಇರಲ್ಲ. ಹಾಗೆಲ್ಲ ಮಾಡೋದಕ್ಕೆ ಯಾರು ಅಧಿಕಾರ ಕೊಟ್ಟಿದ್ದ ಅವ್ರಿಗೆ? ಅವ್ರೇನ್ ದೊಡ್ಡ ಲಾಡ ಇಲ್ಲ ಗಾಡ? ಊಹಿಸಿ. ಅವ್ರಿಗೆ ಏನ್ ರೈಟ್ಸ್ ಇದೆ ನನ್ನ ವಿಷಯದಲ್ಲಿ ಕಡ್ಡಿಯಲ್ಲಿ ಆಡ್ಸೋದಕ್ಕೆ? ಹೇಳ್ಬಿಡು ನಿನ್ ಗಂಡಂಗೆ, ನನ್ನ ಪ್ರಶ್ನೆ ಮಾಡೋ ರೈಟ್ಸ್ ಅವ್ರಿಗಿಲ್ಲ. ನನಗೆ ಹೇಗ್ ಬೇಕೋ ಹಾಗೆ ಇರ್ತೀನಿ. ನನ್ನ ಲೈಫಲ್ಲಿ ಪರ್ಸನಲ್ ಡಿಸಿಷನ್ ನಾನೇ ತಗೊಳ್ತೀನಿ. ನಾನೇ ಬುದ್ಧಿಮಾಂದ್ಯ ಇಲ್ಲ, ನನಗೂ ಮೆದ್ದಿದೆ. ನನಗ್ ಬುದ್ಧಿ ಹೇಳೋದಕ್ಕೆ ಇವ್ರು ಯಾರು ಅಂತ? ಅಣ್ಣ, ನನಗ್ ಡೌಟ್ ಇತ್ತು, ನೀನೇ ಏನೋ ಮಾಡಿರ್ತೀಯ ಅಂತ. ಅದೀಗ ನಿಜ ಆಯ್ತು. ಅಪ್ಪ ಅಮ್ಮ ಮನೆ ಬಿಟ್ಟು ಬರೋ ಹಾಗೆ ಮಾಡಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಶೇಮ್ ಆನ್ ಯು. ನಿನ್ ಮುಖ ನೋಡೋದಕ್ಕೆ ಅಸಹ್ಯ ಆಗ್ತಾ ಇದೆ. ನೀನೊಬ್ಬ ಮನುಷ್ಯನ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.